ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಹರ್ಷೀಸ್ ಪ್ಯಾಷನ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ಆಶಾ ಭಟ್. ಇವತ್ತಿನ ದಿನ ನಾನು ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಿಸ್ತಾರೆ, ಯಾವ ಹೆಸರಿನಿಂದ ಆಚರಿಸ್ತಾರೆ ಅಂತ ಕಿರು ಪರಿಚಯವನ್ನು ಮಾಡಿಕೊಡ್ತೀನಿ. ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯದೇವನ ಹಬ್ಬ. ಸೂರ್ಯನು ತನ್ನ ಪಥವನ್ನು ಬದಲಾಯಿಸುವ ಹಬ್ಬ. ಸೂರ್ಯದೇವ ದಕ್ಷಿಣಾರ್ಧಗೋಳದಿಂದ ಉತ್ತರಾರ್ಧಗೋಳದ ಕಡೆಗೆ ಚಲಿಸುವ ಹಬ್ಬ. ಇದನ್ನು ಧಾರ್ಮಿಕವಾಗಿ ಉತ್ತರಾಯಣ ಪ್ರಾರಂಭದ ದಿನ ಅಂತಲೂ ನಾವು ಹೇಳ್ತೀವಿ. ನಮ್ಮ ಕರ್ನಾಟಕದಲ್ಲಂತೂ ತುಂಬ ಸಂಭ್ರಮದಿಂದ ಆಚರಿಸ್ತೀವಿ. ಮನೆ ಮನೆಯಲ್ಲೂ ಬಣ್ಣ ಬಣ್ಣದ ರಂಗೋಲಿಗಳು ಹಾಗೂ ಎಲ್ಲರೂ ಹೊಸ ಬಟ್ಟೆಗಳನ್ನು ಧರಿಸಿ ಎಳ್ಳು ಬೆಲ್ಲವನ್ನು ಮಾಡಿ ಮನೆ ಮನೆಗೂ ಹೋಗಿ ಎಳ್ಳು ಬೆಲ್ಲ ಹಂಚಿ ಹಾರೈಸ್ತೀವಿ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತನಾಡಿ ಅಂತ ಪ್ರತಿಯೊಬ್ಬರಿಗೂ ಹಾರೈಸ್ತೀವಿ. ಹಾಗೆ ಸೂರ್ಯದೇವನನ್ನು ಪೂಜಿಸ್ತೀವಿ. ಹೊಸ ಪೈರುಗಳನ್ನು ಕೊಯ್ದು ತಂದು ದೇವರ ಮುಂದಿಟ್ಟು ಪೂಜೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೋತೀವಿ. ಕೆಲವೊಂದು ಪ್ರದೇಶಗಳಲ್ಲಿ ಇದನ್ನು ಕಿಚ್ಚು ಹಾಯಿಸುವ ಹಬ್ಬ ಅಂತಲೂ ಹೇಳ್ತಾರೆ. ಅಂದರೆ ಅವರವರ ಮನೆ ದನಗಳಿಗೆ, ಹಸುಗಳಿಗೆ ಅಲಂಕಾರಗಳನ್ನು ಮಾಡಿ ಹೊಳೆಯುವ ವೇಷಭೂಷಣಗಳನ್ನು ಹಾಕಿ ಪ್ರದರ್ಶನಕ್ಕೆ ಇಡ್ತಾರೆ. ಇದನ್ನು ಸ್ಥಳೀಯವಾಗಿ ಕಿಚ್ಚು ಹಾಯಿಸುವ ಹಬ್ಬ ಅಂತಲೂ ಹೇಳ್ತಾರೆ. ಇದರಿಂದ ಪ್ರತಿಯೊಂದು ಕಡೆಯೂ ಸಂಭ್ರಮ ಹಾಗೂ ಪರಸ್ಪರ ಸೌಹಾರ್ದತೆ ಬೆಳೆಯುತ್ತದೆ. ಕರ್ನಾಟಕ ಒಂದೇ ಅಲ್ಲ, ತಮಿಳುನಾಡು, ಕೇರಳ, ಆಂಧ್ರ ಹೀಗೆ ಪ್ರತಿ ಪ್ರದೇಶಗಳಲ್ಲೂ ಈ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸ್ತೀವಿ. ಸಂಕ್ರಾಂತಿ ಹಬ್ಬ ಅಂತಲೇ ಆಚರಿಸ್ತೀವಿ. ಸುಗ್ಗಿ ಹಬ್ಬ ಅಂತಲೇ ಆಚರಿಸ್ತೀವಿ. ಹಾಗೆ ದಕ್ಷಿಣ ಭಾರತ ಒಂದೇ ಅಲ್ಲದೆ ಉತ್ತರ ಭಾರತದ ಕಡೆಯೂ ಮಕರ ಸಂಕ್ರಾಂತಿ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಮಹಾರಾಷ್ಟ್ರದಲ್ಲಿ ಇದನ್ನು ತಿಲ್ಗುಲ್ಯ ದೇವರು ಬೋಲ ಅಂತ ಪ್ರತಿಯೊಬ್ಬರ ಮನೆಗೂ ಹೋಗಿ ಹಾರೈಸ್ತಾ ಈ ಹಬ್ಬನ ಆಚರಿಸ್ತಾರೆ. ಅಂದರೆ ಎಳ್ಳು ಬೆಲ್ಲ ತಿಂದು, ಸಿಹಿಯನ್ನು ತಿಂದು ಸಿಹಿಯಾಗಿ ಮಾತನಾಡಿ ಅಂತ ಅರ್ಥ. ವಾರಣಾಸಿ ಅಥವಾ ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಗಂಗಾ ನದಿ ಸ್ನಾನವನ್ನು ಮಾಡಿ ನಮ್ಮ ಹಳೆಯ ಪಾಪಗಳೆಲ್ಲ ತೊಳೆದು ಹೋದವು ಈ ಸ್ನಾನ ಮಾಡಿರೋದರಿಂದ ಮಕರ ಸಂಕ್ರಮಣದಿಂದ ಅಂತ ಆಚರಿಸ್ತಾರೆ. ಗುಜರಾತ್ನಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಉತ್ತರಾಯಣ ಅಂತ ಕರೀತಾರೆ. ಇಲ್ಲಿನ ವಿಶೇಷತೆ ಏನಂದರೆ ಪ್ರತಿಯೊಂದು ಮನೆಯಲ್ಲೂ ಗಾಳಿಪಟವನ್ನು ಹಾರಿಸುವುದರ ಮೂಲಕ, ಹೊಸ ಬಟ್ಟೆ ಧರಿಸುವುದರ ಮೂಲಕ ಈ ಹಬ್ಬವನ್ನು ಆಚರಿಸಿ ಗಾಳಿಪಟವನ್ನು ಹಾರಿಸಿ ಸಂಭ್ರಮ ಪಡ್ತಾರೆ. ಹಾಗೆ ಅಸ್ಸಾಂನಲ್ಲಿ ಈ ಹಬ್ಬಕ್ಕೆ ಭೋಗಾಲಿ ಬಿಹು ಅಂತ ಕರಿತೀವಿ. ಪಂಜಾಬ್ನಲ್ಲಿ ಮಾಘಿ ಅಂತ ಕರೀತಾರೆ. ಬಿಹಾರ್ ಮತ್ತು ಜಾರ್ಖಂಡ್ನಲ್ಲಿ ಈ ಹಬ್ಬನ ಜನವರಿ 14 ಮತ್ತು 15 2 ದಿನವೂ ಆಚರಿಸ್ತಾರೆ. ಈ ಹಬ್ಬಕ್ಕೆ ಸಂಕ್ರಾಂತಿ, ಸಕ್ರತ್, ಟೀಲ್ ಬರ್ಫಿ, ಖಿಚಡಿ ಅಂತೆಲ್ಲ ಹೆಸರಿನಿಂದ ಕರೀತಾರೆ. ಗೋವಾಕ್ಕೆ ಬಂದರೆ ಗೋವಾದಲ್ಲಿ ಪ್ರತಿಯೊಂದು ಮನೆಗೂ ಮುತ್ತೈದೆ ಹೆಂಗಸರು ತೆರಳಿ ಅರಿಶಿನ ಕುಂಕುಮನ ಮತ್ತೊಬ್ಬರ ಮನೆ ಮುತ್ತೈದೆ ಹೆಂಗಸರಿಗೆ ಕೊಟ್ಟು ಹಾರೈಸ್ತಾರೆ, ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ಹಾಗೆಯೇ ಮುಂದೆ ನೋಡೋಕೆ ಹೋದರೆ ಡೆಲ್ಲಿ ಮತ್ತು ಹರಿಯಾಣಗಳಲ್ಲಿ ಸಹೋದರರು ವಿವಾಹಿತ ಸಹೋದರಿಯರಿಗೆ ಹೊಸ ಬಟ್ಟೆಗಳನ್ನು, ಸಹೋದರಿಯರ ಮನೆಯವರಿಗೆಲ್ಲ ಹೊಸ ಬಟ್ಟೆಗಳನ್ನು ಉಡುಗೊರೆಯನ್ನಾಗಿ ಕೊಡ್ತಾರೆ. ಇದಕ್ಕೆ ಸಿಧಾ ಅಂತ ಕರೀತಾರೆ. ನೋಡಿ ವೀಕ್ಷಕರೇ, ನಮ್ಮ ಭಾರತ ದೇಶದಲ್ಲಿ ಆಚರಣೆಗಳು ಬೇರೆ ಬೇರೆ ಎಲ್ಲ ರಾಜ್ಯಗಳಲ್ಲೂ, ಆದರೆ ಅದರ ತಾತ್ಪರ್ಯ ಒಂದೇ. ಪರಸ್ಪರ ಸೌಹಾರ್ದತೆ, ಬಾಂಧವ್ಯ, ಸುಗ್ಗಿ ಹಬ್ಬ ಎಲ್ಲರೂ ಸಂಭ್ರಮದಿಂದ ಆಚರಿಸೋದು ಹಾಗೂ ಸೂರ್ಯದೇವರ ಪ್ರಾರ್ಥನೆ. ಅದಕ್ಕೆ ಅಲ್ವಾ ನಮ್ಮ ದೇಶದಲ್ಲಿ ವಿವಿಧತೆ ನಾವು ಮೆರೆದರೂ ಎಲ್ಲದರಲ್ಲೂ ಏಕತೆ, ಭಾವೈಕ್ಯತೆ ಇರೋದು ಅಂತ. ನಿಮಗೆಲ್ರಿಗೂ ಇದಿಷ್ಟು ಇನ್ಫಾರ್ಮೇಷನ್ಸ್ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಹರ್ಷೀಸ್ ಪ್ಯಾಷನ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ, ಸಮಸ್ತ ಜನತೆಗೂ ಮತ್ತೊಮ್ಮೆ ಮಗದೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೊಳ್ಳೆ ಮಾತನಾಡಿ ಸಂತೋಷವಾಗಿರಿ.